ಕಳೆದ ತಿಂಗಳು ಲಡಾಖ್ನಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೆಯಿತು. ಸುಮಾರು 30,000ಕ್ಕೂ ಹೆಚ್ಚು ಜನ ಅದರಲ್ಲಿ ಇನ್ವಾಲ್ವ್ ಆಗಿದ್ದರು ಅಂತ ಹೇಳಲಾಗುತ್ತೆ. 30,000ಕ್ಕೂ ಹೆಚ್ಚು ಜನ ಬಂದು ಪ್ರತಿಭಟನೆಯನ್ನು ಮಾಡ್ತಿದ್ರು. ಅವರು ತಮ್ಮ ಹಕ್ಕಿಗಾಗಿ ಪ್ರತಿಭಟನೆಯನ್ನು ಮಾಡ್ತಿದ್ರು ಅಂತ ಹೇಳಲಾಗುತ್ತೆ. ನಂತರ ಮಾರ್ಚ್ 6ರಂದು ಸರ್ಕಾರದ ಜೊತೆ ಮಾತುಕತೆ ನಡೆಯಿತು. ಆದರೆ ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲ. ಸೊ ಆ ಕಾರಣದಿಂದ ಎಜುಕೇಟರ್, ಇನೋವೇಟರ್ ಮತ್ತು ಆಕ್ಟಿವಿಸ್ಟ್ ಸೋನಮ್ ವಾಂಗ್ಚುಕ್ ಅನ್ನುವಂಥವರು ಇವರು ಒಂದು ಅನಿರ್ದಿಷ್ಟ ಉಪವಾಸವನ್ನು ಕೈಗೊಂಡಿದ್ದಾರೆ. अनशन शुरू करने के लिए आमरण अनशन ಇದೆಲ್ಲ ಇರಲಿ. ಈ ಒಂದು ಯೂನಿಯನ್ ಟೆರಿಟರಿ ಅಂತಂದರೆ ಕೇಂದ್ರ ಆಡಳಿತ ಪ್ರದೇಶ ಲಡಾಖ್ನ ಒಂದು ದೇಶದ ಲಡಾಖ್ ಇರಲಿ ಯಾವುದೇ ಇರಲಿ ಒಂದು ದೇಶದ ಯಾವುದೇ ಪ್ರದೇಶದ 10%ನಷ್ಟು ಜನ ಬಂದು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಆದರೆ ಈ ಪ್ರೊಟೆಸ್ಟರ್ ಮಾಡ್ತಿರೋರ ಬೇಡಿಕೆಗಳ ಬಗ್ಗೆ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಲಡಾಖ್ನಲ್ಲಿ ಅಷ್ಟೇ ಅಲ್ಲದೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಡೆಯುತ್ತಿರೋ ಕಾರ್ಪೊರೇಟ್ ಮಾಫಿಯಾ, ಈ ಮಾಫಿಯಾದಿಂದ ಹಸ್ತಿವನ ಕಾಡುಗಳು ನಾಶ ಆಗ್ತಿದ್ದಾವೆ. ಮಣಿಪುರದ ಕಾಡುಗಳಲ್ಲಿ ಬೆಂಕಿ ಹಚ್ಚಿದ್ದು ಬಕ್ಸ್ ವಾಹನವನ್ನು ಹಾಳು ಮಾಡೋದಕ್ಕೆ ನಿಂತಿದ್ದಾರೆ. ಇದರಿಂದ ಇವತ್ತು ಲಕ್ಷದ್ವೀಪ್ ಕೂಡ ತೊಂದರೆಯಲ್ಲಿದೆ. ಈ ಮಾಫಿಯಾವನ್ನು ಇಲ್ಲೇ ಸ್ಟಾಪ್ ಮಾಡಲಿಲ್ಲ ಅಂತಂದರೆ ಇದು ದೇಶದ ಸಂಪತ್ತನ್ನು ಬಕಾಸುರದಂತೆ ತಿಂದು ಹಾಕುತ್ತೆ. ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆನೇ ತಿಳಿದುಕೊಳ್ಳೋಣ. ಸೋನಮ್ ವಾಂಗ್ಚುಕ್ ಇವ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಇವ್ರ ಬಗ್ಗೆ ಹೇಳಲೇಬೇಕು. 3 Idiots ಫಿಲ್ಮಲ್ಲಿ ರಾಂಚು ಅನ್ನುವಂಥ ಕ್ಯಾರೆಕ್ಟರ್ನ ಇವರಿಂದ ಇನ್ಸ್ಪೈರ್ ಆಗಿ ತೆಗೆದುಕೊಂಡಿರೋದು. ಫಿಲ್ಮಲ್ಲಿ ತೋರಿಸಿದಂಥ ಆವಿಷ್ಕಾರಗಳು ಈ ಸೋನಮ್ ವಾಂಗ್ಚುಕ್ ಅವರು ರಿಯಲ್ ಲೈಫಲ್ಲಿ ಮಾಡಿದ್ದಾರೆ. 2021ರಲ್ಲಿ ಇವರು ಭಾರತದ ಸೈನಿಕರಿಗೋಸ್ಕರ ಒಂದು ಎನ್ವೈರ್ಮೆಂಟ್ ಫ್ರೆಂಡ್ಲಿ ಸೋಲಾರ್ ಹೀಟೆಡ್ ಟೆಂಟ್ಸ್ಗಳನ್ನು ತಯಾರಿಸಿದರು. ಇದರಿಂದ ನಮ್ಮ ಸೈನಿಕರಿಗೆ ಲಡಾಖ್ನಲ್ಲಿ ಮೈ ಕೊರೆಯುವ ಚಳಿಯಲ್ಲಿ ಕಂಫರ್ಟಬಲ್ ಆಗಿ ಇರೋದಕ್ಕೆ ಹೆಲ್ಪ್ ಆಯಿತು. ಇವರು ಲಡಾಖ್ನಲ್ಲಿ ಕಾರ್ಬನ್ ನ್ಯಾಚುರಲ್ ಸೋಲಾರ್ ಬಿಲ್ಡಿಂಗ್ಗಳನ್ನು ಕೂಡ ಡಿಸೈನ್ ಮಾಡಿದ್ರು. ಲಡಾಖ್ನಲ್ಲಿ ವಾಟರ್ ಶಾರ್ಟೇಜನ್ನು ಕಡಿಮೆ ಮಾಡೋದಕ್ಕೋಸ್ಕರ ಈ ಆರ್ಟಿಫಿಷಿಯಲ್ ಗ್ಲೇಸಿಯರ್ಸ್ಗಳನ್ನು ಕೂಡ ಇವರು ತಯಾರು ಮಾಡಿದರು. ಇದೇ ಕಾರಣದಿಂದ ಇವರನ್ನು ಬಹಳಷ್ಟು ಅವಾರ್ಡ್ಸ್ಗಳಿಂದ ಸನ್ಮಾನ ಮಾಡಲಾಯಿತು. ರಾಮ್ ಮಾಗಸ್ವಾಮಿ ಅವಾರ್ಡ್ ಇರ್ಬೋದು, ಗ್ರೀನ್ ಟೀಚರ್ ಅವಾರ್ಡ್ ಇರ್ಬೋದು, ಹೀಗೆ ಯುನೆಸ್ಕೋ ಕಡೆಯಿಂದ ಅವಾರ್ಡ್ ಇರ್ಬೋದು, ಹೀಗೆ ಹಲವಾರು ಒಂದು ಅವಾರ್ಡ್ಗಳಿಂದ ಇವರನ್ನು ಸನ್ಮಾನ ಮಾಡಲಾಯಿತು. ಇವರಿಗೆ ಇಷ್ಟೆಲ್ಲ ಸಾಧನೆ ಮಾಡಿರೋ ಸೋನಮ್ ವಾಂಗ್ಚುಕ್ ಅವರು ಉಪವಾಸ ಕೈಗೊಂಡಿದ್ದಾರೆ ಅಂದರೆ ಅಲ್ಲಿ ಏನೋ ಸೀರಿಯಸ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಲಡಾಖ್ನಲ್ಲಿ ಡೆಮೋಕ್ರಸಿಯ ಪ್ರಾಬ್ಲಮ್ ಇದೆ, ಅಲ್ಲಿನ ವಾತಾವರಣದ ಪ್ರಾಬ್ಲಮ್ ಇದೆ, ಜನರಿಗೆ ಹಕ್ಕುಗಳ ಪ್ರಾಬ್ಲಮ್ ಇದೆ. ಲಡಾಖ್ನ ಜನರ 4 ಬೇಡಿಕೆಗಳು ಅದಾವ. ಸೊ ಒಂದು 4 ಬೇಡಿಕೆಗಳು ಹೇಳ್ತೀನಿ ನೋಡಿ. ಫಸ್ಟ್, ಲಡಾಖನ್ನು 6th ಶೆಡ್ಯೂಲ್ ಸಂವಿಧಾನದ 6th ಶೆಡ್ಯೂಲಲ್ಲಿ ಇನ್ವಾಲ್ವ್ ಮಾಡಬೇಕು ಅನ್ನೋದು ಫಸ್ಟ್ ಬೇಡಿಕೆ. 2ನೇದು, ಲಡಾಖನ್ನು ಫುಲ್ ಸ್ಟೇಟ್ಹುಡ್ ಕೊಡಬೇಕು ಅನ್ನೋದು. 3ನೇದು, ಲಡಾಖ್ ಕಡೆಯಿಂದ 2 MP ಎಲೆಕ್ಟ್ ಮಾಡಬೇಕು. ಕರೆಂಟ್ಲಿ ಲೋಕಸಭೆಯಲ್ಲಿ ಲಡಾಖಿಂದ ಒಬ್ಬರು MP ಮಾತ್ರ ಇದ್ದಾರೆ, ಮತ್ತು ರಾಜ್ಯಸಭೆಯಲ್ಲಿ ಯಾರೂ ಇಲ್ಲ. 4ನೇದು, ಲಡಾಖಲ್ಲಿ ಸೆಕ್ಯೂರ್ ಜಾಬ್ಸ್ಗಳಿಗೋಸ್ಕರ ಅಂದರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋದು 4ನೇ ಬೇಡಿಕೆ ಲಡಾಖ್ ಜನರದ್ದು. ಈ 4ನ್ನು ಡೀಟೇಲಾಗಿ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ನೇದು 6th ಶೆಡ್ಯೂಲಲ್ಲಿ ಇನ್ವಾಲ್ವ್ ಮಾಡಬೇಕು ಅನ್ನೋದು. 6th ಶೆಡ್ಯೂಲ್ ಏನಂತಂದರೆ ಇದು ಕಾನೂನಿನ ಒಂದು ಭಾಗವಾಗಿದ್ದು ದೇಶದ ಬುಡಕಟ್ಟು ಜನರನ್ನು ಕಾಪಾಡುತ್ತೆ. ಇದರ ಪ್ರಕಾರ ಬುಡಕಟ್ಟು ಜನ ತಮ್ಮ ಪ್ರದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಕಾಪಾಡ್ತಾರೆ. ಸೊ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಸ್ ಮತ್ತು ಆಟೋನಮಸ್ ರೀಜನಲ್ ಕೌನ್ಸಿಲ್ಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಇವುಗಳನ್ನು ADCS ಮತ್ತು ARCSಗಳನ್ನು ಅಂತಲೂ ಕೂಡ ಕರೀತಾರೆ. ಇಲ್ಲಿನ ಒಂದು ಲಡಾಖ್ನ ಜನರು ಇದನ್ನು ಎಲೆಕ್ಟ್ ಮಾಡ್ತಾರೆ. ಲೋಕಲ್ ಲೆವೆಲಲ್ಲಿ ಬುಡಕಟ್ಟು ಜನರು ತಮ್ಮ ಭೂಮಿ, ಕಾಡು ಮತ್ತು ಸೋಷಲ್ ಕಲ್ಚರಲ್ ಕಸ್ಟಮ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾರೆ. ಹೊರಗಿನ ಜನ ಬಂದು ತಮ್ಮ ರಿಸೋರ್ಸ್ಗಳನ್ನು ಎಕ್ಸ್ಪ್ಲಾಯ್ಟ್ ಮಾಡದ ಹಾಗೆ ಅವರು ಕಾಪಾಡ್ಕೋತಾರೆ. ಇವತ್ತಿನ ದಿನಗಳಲ್ಲಿ ಇದು 6th ಶೆಡ್ಯೂಲ್ ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂಗಳಲ್ಲಿ ಅಪ್ಲೈ ಆಗಿದೆ. ಈಗ ನೀವು ಯೋಚನೆ ಮಾಡ್ತಿರ್ಬೋದು ಲಡಾಖ್ನಲ್ಲಂತೂ ಯಾವುದೇ ಕಾಡುಗಳಿಲ್ಲ, ಮತ್ತ್ಯಾಕೆ ಅಲ್ಲಿ 6th ಶೆಡ್ಯೂಲ್ ಬೇಕು ಅಂತ. ಸೊ ಬಟ್ ಅಲ್ಲಿ ಒಂದು ಬೇರೆ ಥರದ ಬಯೋಡೈವರ್ಸಿಟಿ ಇದೆ. ಅದನ್ನು ಹಾಳು ಮಾಡೋದಕ್ಕೆ ನಿಂತರೆ, ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕೆ ನಿಂತರೆ ಅಲ್ಲಿ ಸ್ವಾಭಾವಿಕ ವಿಕೋಪಗಳು, ಭೂಕಂಪನ, ಪ್ರವಾಹಗಳು ಹೆಚ್ಚಾಗ್ತದೆ. ಕಾಶ್ಮೀರಕ್ಕೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನು ಸಿಕ್ತು, ಆದರೆ ಲಡಾಖ್ಗೆ ಇದನ್ನು ಸಿಗಲಿಲ್ಲ. 2019ಕ್ಕಿಂತ ಮುಂಚೆ ಜಮ್ಮು ಮತ್ತು ಕಾಶ್ಮೀರ ಫುಲ್ ಸ್ಟೇಟ್ ಆಗಿತ್ತು. ಆಗ ಅಲ್ಲಿ 6 MLAಗಳು ಇರ್ತಿದ್ರು. ಬಟ್ ಇವತ್ತು ಲಡಾಖ್ನಲ್ಲಿ ಯಾವುದೇ MLAಗಳು ಇಲ್ಲೇ ಇಲ್ಲ, 0 MLAs. ಡೆಲ್ಲಿ ಕೂಡ ಒಂದು ಯೂನಿಯನ್ ಟೆರಿಟರಿ ಆಗಿದೆ. ಇಲ್ಲಿ ಒಂದು ಸ್ಟೇಟ್ ಗೌರ್ಮೆಂಟ್ ಇದೆ. ಬಟ್ ಲಡಾಖ್ನಲ್ಲಿ ಯಾವುದೇ ಸ್ಟೇಟ್ ಗೌರ್ಮೆಂಟ್ ಅಂತ ಇಲ್ಲೇ ಇಲ್ಲ. ವೋಟ್ ಹಾಕಿ ಗೆಲ್ಲಿಸೋದಕ್ಕೆ ಯಾವುದೇ ಸರ್ಕಾರನೇ ಎಕ್ಸಿಸ್ಟ್ ಮಾಡಲ್ಲ ಈ ಒಂದು ಲಡಾಖ್ನಲ್ಲಿ.
2020ರಲ್ಲಿ ಲಡಾಖ್ನಲ್ಲಿ ಅಟಾನಮಸ್ ಹಿಲ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಎಲೆಕ್ಷನ್ಗಳು ನಡೀತಿದ್ವು. ಎಲೆಕ್ಷನ್ಗಿಂತ ಮುಂಚೆ ಅಮಿತ್ ಶಾ ಅವರು ಎಲೆಕ್ಷನ್ ಆದ ನಂತರ 15 ದಿನಗಳ ನಂತರ ಅವರು ತಮ್ಮ 4 ಈ ಬೇಡಿಕೆಗಳಿದ್ವಲ್ಲ, ಲಡಾಖ್ನ ಜನರ 4 ಬೇಡಿಕೆಗಳನ್ನು ಪೂರ್ತಿ ಮಾಡ್ತೀವಿ ಅಂತ ಹೇಳಿದರು. ಆದರೆ ಇದನ್ನು ಕೇಳಿ ಪ್ರತಿಭಟನೆ ನಿಲ್ಲಿಸಲಾಯಿತು ಮತ್ತು BJP ಈ ಎಲೆಕ್ಷನನ್ನು 15 ಸೀಟ್ಗಳಿಂದ ಗೆಲ್ತು. ನಂತರನೂ ಯಾವುದೇ ಆಕ್ಷನ್ಸ್ಗಳನ್ನು ತಗೊಳ್ಳಲಿಲ್ಲ. ಡಿಸೆಂಬರ್ 2021, ನವೆಂಬರ್ 2022ರಲ್ಲಿ ಮತ್ತೆ ಭಯಂಕರ ಪ್ರತಿಭಟನೆ ಮಾಡಲಾಯಿತು. ಆದರೆ ಈ ಬೇಡಿಕೆಗಳನ್ನು ಲಡಾಖ್ನ ಜನರಿಗೆ ಸರ್ಕಾರ ಕೊಡೋದಕ್ಕೆ ಯಾಕೆ ರಿಫ್ಯೂಸ್ ಮಾಡ್ತಿದೆ, ಯಾಕೆ ಈ ಬೇಡಿಕೆಗಳನ್ನು 4 ಬೇಡಿಕೆಗಳನ್ನ ಈಡೇರಿಸಿದ್ರೆ ಸರ್ಕಾರ ಕಲೋಲ ಆಗಿಬಿಡುತ್ತಾ, ಅಥವಾ ಕುಡಿಯೋದಕ್ಕೆ ಅಥವಾ ತಿನ್ನೋದಕ್ಕೆ ಏನೂ ಸಿಗಲ್ವಾ, ಏನೂ ಕೆಟ್ಟದಾಗಲ್ಲ. ಬಟ್ ಸರ್ಕಾರ ಯಾಕೆ ರಿಫ್ಯೂಸ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಒಂದು ಶಾಕಿಂಗ್ ಕಾರಣ ಇದೆ. ಇಲ್ಲಿ ನೀವು ನೋಟಿಸ್ ಮಾಡ್ತಿರ್ಬೋದು, ಲ್ಯಾಂಡ್ಸ್, ಫಾರೆಸ್ಟ್, ಭೂಮಿ ಮತ್ತು ಅರಣ್ಯ. ಇದರರ್ಥ ಮೋದಿ ಸರ್ಕಾರ ಈ ಲಡಾಖ್ನ ಜನರಿಗೆ 6th ಶೆಡ್ಯೂಲ್ನಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಲಡಾಖ್ನ ಅರಣ್ಯ ಮತ್ತು ಜಮೀನಿನ ಮೇಲೆ ಕೇಂದ್ರ ಸರ್ಕಾರ ಹಕ್ಕು ಇರಲ್ಲ. ಸೋನಮ್ ವಾಂಗ್ಚುಕ್ ಮತ್ತು ಅಲ್ಲಿನ ಜನರು ತಮ್ಮ ಜಮೀನು ಕಾರ್ಪೊರೇಟ್ ಎಕ್ಸ್ಪ್ಲಾಯ್ಟ್ಗೋಸ್ಕರ ಕೊಡಬಾರ್ದು ಅಂತ ಹೇಳ್ತಿದ್ದಾರೆ. ಲಡಾಖ್ನ ಜನರ ಹಕ್ಕನ್ನು ಕಿತ್ಕೊಳ್ಳೋದಲ್ಲದೆ ಭಾರತದ ಪರಿಸರವನ್ನು ಕೂಡ ಹಾಳು ಮಾಡ್ದಂಗಾಗುತ್ತೆ. ನನ್ನ ಪ್ರಕಾರ ದೇಶದ ಇಂತಹ ಸ್ಥಳಗಳನ್ನು ಕಾಪಾಡ್ಕೊಂಡು ಹೋಗೋದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಆಗಿರಬೇಕು. ಆದರೆ ಸರ್ಕಾರ ಇವುಗಳನ್ನು ಹಾಳು ಮಾಡ್ತಿದೆ. ಇವತ್ತಿನ ದಿನ ಮಣಿಪುರ ಎಷ್ಟು ದಿನಗಳಿಂದ ಸುಡಾಕತ್ತದ, ಅಲ್ಲಿ ಸಿವಿಲ್ ವಾರ್ ಆಗೋ ಸಿಚುವೇಶನ್ ಇದೆ. ಆದರೂ ಮೋದಿಯವರು ಅಲ್ಲಿ ಹೋಗೋದಕ್ಕೆ ತಯಾರಿಲ್ಲ. ಮಣಿಪುರ ಈ ಸ್ಥಿತಿಗೆ ಕೂಡ ಒಂದು ಕಾರ್ಪೊರೇಟ್ ಎಕ್ಸ್ಪ್ಲಾಯ್ಟೇಷನ್ನೇ ಕಾರಣ ಆಗಿದೆ. ಇದು ಲಡಾಖ್ ಅಷ್ಟೇ ಅಲ್ಲದೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ದೇಶದ ಕಾಡುಗಳಲ್ಲಿ, ಗುಡ್ಡಗಾಡು ಪ್ರದೇಶಗಳಲ್ಲಿ ಮತ್ತು ದೇಶದ ಭೂಮಿಯನ್ನು ಮಾರ್ತಿದ್ದಾರೆ.